Hi, hello, ಎಲ್ರಿಗೂ ನಮಸ್ಕಾರ. Welcome to e-learning class by NAGARAJ KARIGAR, JTO, Government ITI, Rippanpete. In the previous class, we have discussed about balancing of armature. ಸೊ ಆರ್ಮೇಚರನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಅನ್ಬ್ಯಾಲೆನ್ಸಲ್ಲಿರ್ತಕ್ಕಂಥ ಆರ್ಮೇಚರನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಮೆಥಡ್ಗಳು ಏನು ಅನ್ನೋದನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ಲಾಸು. ಎಲ್ಲರೂ ಆ ಕ್ಲಾಸನ್ನು ನೋಡಿದ್ದೀರಾ, ಬ್ಯಾಲೆನ್ಸಿಂಗ್ ಮಾಡೋದನ್ನು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಇಲ್ಲಿ ಮುಂದಿನ ಭಾಗವಾಗಿ ನಾವಿಲ್ಲಿ ಏನು ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಅಂತ ಹೇಳಿದರೆ, ಟೆಸ್ಟಿಂಗ್ ಆಫ್ ಆರ್ಮೇಚರ್ ವೈಂಡಿಂಗ್. ಸೊ ಯಾವತ್ತೂ ಕೂಡ ಒಂದು ಆರ್ಮೇಚರ್ ವೈಂಡಿಂಗ್ ಆದಮೇಲೆ, ರಿವೈಂಡಿಂಗ್ ಆದಮೇಲೆ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಟೆಸ್ಟಿಂಗ್ ಮಾಡ್ದೇ ಅದನ್ನು ಅಸೆಂಬಲ್ ಮಾಡೋ ಹಾಗಿಲ್ಲ. ಟೆಸ್ಟ್ ಮಾಡಿ ಆದಮೇಲೆ ಅದನ್ನು ಯಾವುದು ಗ್ರೌಂಡ್ ಟೆಸ್ಟಿಂಗ್ ಇರ್ಬೋದು, ಶಾರ್ಟ್ ಸರ್ಕ್ಯೂಟ್ ಟೆಸ್ಟಿಂಗ್ ಇರ್ಬೋದು, ಓಪನ್ ಸರ್ಕ್ಯೂಟ್ ಟೆಸ್ಟಿಂಗ್ ಇರ್ಬೋದು, ಎಲ್ಲ ರೀತಿ ಟೆಸ್ಟ್ಗಳನ್ನು ಒಳಪಡಿಸಿ ಆದಮೇಲೆ ಅದು ಸರಿ ಇದೆ ಅಂದಮೇಲೆ ನಾವು ಅದನ್ನು ಅಸೆಂಬಲ್ ಮಾಡ್ತೇವೆ. ಸೊ ಈಗ ಒಂದು ಟೆಸ್ಟಿಂಗ್ ಆಫ್ ಆರ್ಮೇಚರ್ ವೈಂಡಿಂಗನ್ನು ನೋಡೋಣ. ಅದ್ರ ಬಿಫೋರ್ದಲ್ಲಿ ನಾವು ಇಲ್ಲಿ ಒಂದು ವಿಡಿಯೋನನ್ನು ನೋಡ್ಕೊಂಡು ಬರೋಣ. ಆ ಬಿಫೋರ್ದಲ್ಲಿ ಆ ವಿಡಿಯೋನನ್ನು ನೋಡ್ಕೊಂಡು ಬಂದರೆ ನಮಗೆ ಖಂಡಿತ ಈ ಕ್ಲಾಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಸೊ ಮೊಟ್ಟ ಮೊದಲನೇದಾಗಿ ಟೆಸ್ಟಿಂಗ್ ಆಫ್ ಆರ್ಮೇಚರ್. ಸೊ ನಾವಿಲ್ಲಿ ಆರ್ಮೇಚರ್ನ ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ನೋಡಿ ಬಂದು ಆನಂತರ ಆ ಕ್ಲಾಸನ್ನು ನೋಡೋಣ. ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥದ್ದು ಇದು ಏನಿದೆ, ಇದು ಗ್ರೌಲರ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಂಟರ್ನಲ್ ಗ್ರೌಲರ್ ಆ್ಯಂಡ್ ಎಕ್ಸ್ಟರ್ನಲ್ ಗ್ರೌಲರ್ ಅಂತ ಎರಡು ಟೈಪ್ನ ಗ್ರೌಲರನ್ನು ನಾವು ನೋಡ್ತೀವಿ. ಸೊ ಈಗ ನಮ್ಮ ಕಣ್ಣು ಮುಂದೆ ಇದೊಂದು ಎಕ್ಸ್ಟರ್ನಲ್ ಗ್ರೌಲರನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಈ ಒಂದು ಈ ಗ್ರೌಲರ್ ಮಷಿನನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಆರ್ಮೇಚರ್ನ ಟೆಸ್ಟ್ ಮಾಡ್ತೀವಿ ಅನ್ನೋದನ್ನು ಫಸ್ಟ್ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ನೋಡಬಹುದು. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ಗೆ ನಾವು ಈಗ ಆ ಆರ್ಮೇಚರ್ನ ಒಳಪಡಿಸ್ತೀವಿ. ಇಲ್ಲಿ ಅಲ್ಲಿ ಏನು ಅಂತ ಹೇಳಿದ್ರೆ, ಈಗ ಒಂದು ಹೆಕ್ಸಾ ಬ್ಲೇಡನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಈ ಗ್ರೌಲರನ್ನು ಆನ್ ಮಾಡಿ ಆ ಆರ್ಮೇಚರ್ನ ನಿಧಾನ ರೊಟೇಟ್ ಮಾಡ್ತಾ ಮಾಡ್ತಾ ಈ ಹೆಕ್ಸಾ ಬ್ಲೇಡನ್ನು ಅದರ ಕೋರ್ ಮೇಲೆ ಚೆಕ್ ಮಾಡ್ತಾ ಬಂದಾಗ ಯಾವ ಕೋರ್ನಲ್ಲಿ, ಯಾವ ಸ್ಲಾಟ್ನಲ್ಲಿ ಇರ್ತಕ್ಕಂಥ ವೈಂಡಿಂಗು, ಸೊ ಸಾಮಾನ್ಯವಾಗಿ ಅಲ್ಲಿ ಎರಡೆರಡು ವೈಂಡಿಂಗ್ಗಳು ಒಂದರಲ್ಲೇ ಹೋಗಿರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಆ ವೈಂಡಿಂಗ್ ಮೇಲಿರ್ತಕ್ಕಂಥ ಇನ್ಸುಲೇಷನ್ನು ಸ್ಕಿನ್ ಔಟ್ ಆಗಿ ಅಲ್ಲಿ ಶಾರ್ಟ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟನ್ನು ನಾವು ಟೆಸ್ಟ್ಗೆ ಒಳಪಡಿಸಿದಾಗ ಆ ಪರ್ಟಿಕ್ಯುಲರ್ ಸ್ಲಾಟಿಗೆ ಬರ್ತಿದ್ದ ಹಾಗೆಯೇ ಅದು ಏನಾಗುತ್ತೆ, ಆ ಬ್ಲೇಡ್ ಅಟ್ರ್ಯಾಕ್ಟ್ ಆಗುತ್ತೆ, ಆ ಕಡೆಗೆ ಅಟ್ರಾಕ್ಷನ್ ಆಗುತ್ತೆ. ಆ ಮುಖಾಂತರ ನಾವು ಈ ಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಈ ಒಂದು ವಿಡಿಯೋನನ್ನು ನೋಡಿ ಗೊತ್ತಾಗುತ್ತೆ. दिखाई दे रहा है, तो उस स्लॉट के अंदर आई हुई
ಒಂದು ಹಾಫ್ ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನಾವು ಆ ಒಂದು ಸ್ಲಾಟ್ನ ಮೇಲೆ ಈ ಹ್ಯಾಕ್ಸಾ ಬ್ಲೇಡನ್ನು ಹಿಡ್ಕೊಂಡು ಆರ್ಮೇಚರ್ನ ನಿಧಾನವಾಗಿ ರೊಟೇಟ್ ಮಾಡ್ತಾ ಬಂದರೆ ಯಾವ ಒಂದು ಸ್ಲಾಟ್ನಲ್ಲಿ ವೈಂಡಿಂಗ್ ಶಾರ್ಟ್ ಆಗಿರುತ್ತೋ ಆ ವೈಂಡಿಂಗ್ ಹತ್ರ ಆ ಬ್ಲೇಡ್ ಅಟ್ರ್ಯಾಕ್ಟ್ ಆಗೋದನ್ನು ನೀವು ಈ ಟೆಸ್ಟಲ್ಲಿ ಗಮನಿಸಬೇಕು. ನಿಧಾನವಾಗಿ ಆ ವಿಡಿಯೋನ ನಾನು ನೋಡ್ತಾ ಅದನ್ನು ಗಮನಿಸಿ. ನೋಡಿ, ಈ ಪರ್ಟಿಕ್ಯುಲರ್ ಒಂದು ಸ್ಲಾಟ್ ಹತ್ರ ಬಂದಾಗ ಬ್ಲೇಡ್ ಏನಾಗಿದೆ, ಕೆಳಭಾಗಕ್ಕೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಸೊ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂದರೆ ಅರ್ಥ ಆ ಪರ್ಟಿಕ್ಯುಲರ್ ಸ್ಲಾಟಲ್ಲಿ ಶಾರ್ಟ್ ಸರ್ಕ್ಯೂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಇದನ್ನ ಇನ್ನೂ ಒಂದು ಸ್ವಲ್ಪ ಗಮನಿಸಿ ನೀವು. ಈ ರೀತಿ ನಾವಿಲ್ಲಿ ಯಾವಾಗ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಾಗುತ್ತೋ ಆವಾಗ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಇನ್ಸುಲೇಟಿಂಗ್ ವಾರ್ನಿಷನ್ನು ಆ ಪರ್ಟಿಕ್ಯುಲರ್ ಸ್ಲಾಟ್ಗೆ ಹಾಕಬೇಕಾಗತ್ತೆ. ಆ ಇನ್ಸುಲೇಟಿಂಗ್ ವಾರ್ನಿಷನ್ನು ಹಾಕಿ ಮತ್ತೆ ಒಂದು ಸೆಕೆಂಡ್ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟು, ಡ್ರೈ ಆದಮೇಲೆ ಮತ್ತೆ ಒಂದು ಸರಿ ಇದೇ ರೀತಿ ಟೆಸ್ಟನ್ನು ನಾವಲ್ಲಿ ಅಗೇನ್ ಮಾಡಬೇಕಾಗತ್ತೆ. ಆವಾಗ ಅದು ಮತ್ತೆ ಸೇಮ್ ಏನಾದ್ರೂ ಅಟ್ರಾಕ್ಷನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಇನ್ನೂ ಶಾರ್ಟ್ ಸರ್ಕ್ಯೂಟಿಂಗ್ ಇದೆ ಅಂತಲೇ ಅರ್ಥ ಕೊಡ್ತದೆ. ಒಂದು ವೇಳೆ ಅದು ಹೋಯಿತು ಅಂದರೆ ನಾವೇನು ಇನ್ಸುಲೇಟಿಂಗ್ ವಾರ್ನಿಷ್ ಹಾಕಿದ್ವೋ ಆ ವಾರ್ನಿಷ್ ಹೋಗಿಬಿಟ್ಟು ಅಲ್ಲಿ ಏನು ಸ್ಕಿನ್ ಔಟ್ ಆಗಿರ್ತಕ್ಕಂಥ ಕಂಡಕ್ಟರ್ ಇದೆ ಅದ್ರ ಮೇಲೆ ಕೂತಿರ್ತದೆ ಪರ್ಫೆಕ್ಟಾಗಿ, ಆವಾಗ ಅಲ್ಲಿ ಆಗಿರ್ತಕ್ಕಂಥ ಶಾರ್ಟ್ ಸರ್ಕ್ಯೂಟು ರಿಮೂವ್ ಆಗಿರ್ತದೆ ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನೇ ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡ್ತೀವಿ. ಒಂದು ವೇಳೆ ನಾವು ಆ ಇನ್ಸುಲೇಟಿಂಗ್ ವಾರ್ನಿಷನ್ನು ಹಾಕಿ ಡ್ರೈ ಮಾಡಿ ಟೆಸ್ಟ್ ಮಾಡಿದಾಗ ಅದು ಸರಿ ಹೋಗಲಿಲ್ಲ ಅಂದರೆ ನಾವು ಮತ್ತೊಂದು ಸರಿ ಬೇಕಾದ್ರೆ ಟ್ರೈ ಮಾಡ್ಬೋದು ಅಷ್ಟೇ. ಅದರ್ವೈಸ್ ಎಷ್ಟು ಸರಿ ಮಾಡಿದರೂ ಅದು ಸರಿ ಹೋಗಲಿಲ್ಲ ಅಂದರೆ ನಾವು ರಿವೈಂಡಿಂಗ್ ಮಾಡಲೇಬೇಕಾಗತ್ತೆ. ಅದನ್ನು ನಾವೆಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಮತ್ತೊಂದು ಟೆಸ್ಟು ಓಪನ್ ಸರ್ಕ್ಯೂಟ್ ಟೆಸ್ಟ್ ಅಂತ. ಓಪನ್ ಸರ್ಕ್ಯೂಟ್ ಟೆಸ್ಟ್ ಅಂತ ಅಂದರೆ ಏನಪ್ಪ ಅಂದರೆ, ಏನು ನಾವು ಅಲ್ಲಿ ಸ್ಲಾಟ್ಗಳಲ್ಲಿ ವೈಂಡಿಂಗನ್ನು ಹಾಕಿದ್ದೀವಿ, ನಾವು ಯಾವುದೋ ಒಂದು ಎಲ್ಲ ವೈಂಡಿಂಗ್ನ ಲೀಡ್ಗಳು ಬಂದು ನಮ್ಮ ಕಾಮುಟೇಟರ್ ಸೆಗ್ಮೆಂಟ್ಗೆ ಕನೆಕ್ಟ್ ಆಗಿದ್ದಾವೆ. ಸೊ ನಮಗೆ ಗೊತ್ತಿದೆ ಯಾವ ವೈಂಡಿಂಗ್ ಲೀಡ್ ಬಂದು ಎಲ್ಲಿಗೆ ಕನೆಕ್ಟ್ ಆಗಿದೆ ಹೇಗೆ ಅನ್ನೋದು ಗೊತ್ತಿದೆ ನಮಗೆ. ಸೊ ಆ ಪ್ರಕಾರ ಇಲ್ಲಿ ಏನು ಮಾಡ್ತೀವಿ, ಓಪನ್ ಸರ್ಕ್ಯೂಟ್ ಟೆಸ್ಟ್ ಯಾವ ಭಾಗದಲ್ಲಿ ಸರ್ಕ್ಯೂಟ್ ಓಪನ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಓಪನ್ ಸರ್ಕ್ಯೂಟ್ ಟೆಸ್ಟ್ ಮುಖಾಂತರ ತಿಳ್ಕೊಳ್ತೀವಿ. ಆ ಕಂಡಕ್ಟರ್ ಏನಾದರೂ ಕಟ್ ಆಗಿದ್ದರೆ, ಓಪನ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ನಮಗೆ ಈ ಓಪನ್ ಸರ್ಕ್ಯೂಟ್ ಟೆಸ್ಟು ಏನಾಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋನನ್ನು ನೋಡೋದ್ರ ಮುಖಾಂತರ ಹೇಗೆ ಓಪನ್ ಸರ್ಕ್ಯೂಟ್ ಟೆಸ್ಟನ್ನು ಮಾಡಬೇಕಾಗುತ್ತೆ, ಹೇಗೆ ಫಾಲ್ಟ್ ಫೈಂಡ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ.
ಒಂದು ಕಾಯಿಲ್ನ ಈ ಪಕ್ಕದ ಸೆಗ್ಮೆಂಟಿಗೆ ನಾವು ಒಂದು ಮಿಲಿ ಅಮ್ಮೀಟರ್ ಪ್ರೋಬ್ಸ್ಗಳನ್ನು ಲೀಡ್, ಇಲ್ಲೊಂದು ಮಿಲಿ ಅಮ್ಮೀಟರ್ ಇದೆ ಈ ಒಂದು ಗ್ರೌಲರಲ್ಲಿ, ಅಲ್ಲಿ 2 ಲೀಡ್ಗಳು ಬರ್ತವೆ. ಆ ಲೀಡ್ಗಳನ್ನು ಪಕ್ಕದ ಸೆಗ್ಮೆಂಟಿಗೆ ಟಚ್ ಮಾಡಿ ನೋಡಿದಾಗ ಆ ಕಾಯಿಲ್ ಕಂಟಿನ್ಯೂಟಿ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮಿಲಿ ವೋಲ್ಟ್ ಮೀಟರ್ನಲ್ಲಿ ಸಮ್ ಅಮೌಂಟ್ ಆಫ್ ವೋಲ್ಟೇಜನ್ನು ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಈಗ ನನ್ನ ಆರ್ಮೇಚರ್ ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಒಂದು ಕಾಂತೀಯ ಕ್ಷೇತ್ರದಲ್ಲಿದೆ ನೋಡಿ. ಏನು ನಮ್ಮ ಗ್ರೌಲರ್ನ ಒಂದು ಇದು ಇದೆ, ಅದರಲ್ಲಿ ಆ ಭಾಗದಲ್ಲಿ ಇವಾಗ ಏನಿದೆ ಅಲ್ಲಿ ನಮಗೆ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ. ಮ್ಯಾಗ್ನೆಟಿಕ್ ಫ್ಲಕ್ಸಲ್ಲಿ ನಾವೀಗ ಈ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನ ಇಟ್ಟಿದ್ದೀವಿ. ಸೊ ಅದರೊಳಗಡೆ ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ ಅಂತೇಳಿ ಆ ಉತ್ಪತ್ತಿಯಾಗಿರ್ತಕ್ಕಂಥ ಇ ಎಮ್ ಎಫ್ ಇಲ್ಲಿ ತೋರಿಸ್ಬೇಕು. ಅಂದರೆ ಆ ಕಾಯಿಲ್ ಕಂಟಿನ್ಯೂಟಿ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಈ ಮಿಲಿ ಅಮ್ಮೀಟರ್ ನಮಗೆ ಒಂದು ರೀಡಿಂಗನ್ನು ಶೋ ಮಾಡ್ತದೆ. ಆ ಕಂಟಿನ್ಯೂಟಿನೇ ಇಲ್ಲ, ಮಧ್ಯಭಾಗದಲ್ಲಿ ಎಲ್ಲೋ ಕಟ್ಟಾಗಿದೆ ಅಂದರೆ ಇದು ತೋರಿಸೋದಕ್ಕೆ, ಈ ಮೀಟ್ರ್ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯಲ್ಲಿ ಚೆಕ್ ಮಾಡ್ತಕ್ಕಂಥದ್ದು, ಅದನ್ನು ನೀವು ಇಲ್ಲಿ ಗಮನಿಸಿ ವಿಡಿಯೋದಲ್ಲಿ. एग्जैक्ट इसको चेक करने का तरीका कैसा रहता है? हमें ये जो आपको कम्प्यूटर के ऊपर जो भी सेगमेंट दिखाई दे रहे हैं, हमें ये जो टेस्टिंग फ्लॉड है उसको एक के बाद एक रखते हुए आगे टेस्टिंग करते जाना है. और जहाँ पे हमें रीडिंग परफेक्ट मिल रही है, जैसे हमें यहाँ पे रीडिंग मिल रही है, मतलब ये कॉइल सही है, फिर ये आगे की तरफ हम जाएंगे, एक फ्लॉड आगे उठाते हुए यहाँ पे भी हमें रीडिंग मिल रही है, उसके आगे जाएंगे, फिर आगे चलेंगे, यहाँ पे हमें बिल्कुल. ಸೊ ಪಕ್ಕದಲ್ಲಿರೋದಂದರೆ ಎರಡು ಸೆಗ್ಮೆಂಟ್ಗಳೇನು ಅಕ್ಕಪಕ್ಕದಲ್ಲಿರ್ತಕ್ಕಂಥ 2 ಸೆಗ್ಮೆಂಟ್ ಮೇಲೆ ನಾವು ಆ ಲೀಡನ್ನು ಇಟ್ಟು ಚೆಕ್ ಮಾಡ್ತಾ ಹೋಗ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ಲಿ ಸೆಗ್ಮೆಂಟಲ್ಲಿ ನಾವು ಚೆಕ್ ಮಾಡಿದಾಗ ಯಾಕಾದರೂ ಅಲ್ಲಿ ರೀಡಿಂಗ್ ಸಿಗಲಿಲ್ಲ, ಬರ್ತಾ ಇಲ್ಲ ಅಂದರೆ ಅಲ್ಲಿ ಓಪನ್ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ನೋಡಿ, ಈಗ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ಈಗ ಮಿಲಿ ಅಮ್ಮೀಟ್ರ್ ರೀಡಿಂಗನ್ನು ತೋರಿಸ್ತಾ ಇಲ್ಲ. ಹಾಗಾದರೆ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಒಂದು ಕಾಯಿಲು ಕಟ್ಟಾಗಿರ್ತದೆ, ಓಪನ್ ಆಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತದೆ. ಸೊ ನಮಗೆ ಅಲ್ಲಿ ಹಿಂದ್ಗಡೆ ಅಲ್ಲಿ ಒಂದು ವೈಂಡಿಂಗ್ ಕಟ್ಟಾಗಿರೋದು ಕಂಡು ಬಂತು ಇವಾಗ ನಮಗೆ. ಸೊ ಆ ಕಾರಣದಿಂದ ನಮಗೆ ಇಲ್ಲಿ ರೀಡಿಂಗ್ ತೋರಿಸಲಿಲ್ಲ, ಅಂದರೆ ಅದರ ಅರ್ಥ ಅಲ್ಲಿ ಓಪನ್ ಸರ್ಕ್ಯೂಟ್ ಆಗಿದೆ ಅಂತ. ಅದನ್ನೇನಾದರೂ ಅಲ್ಲಿ ಕಂಡಕ್ಟರ್ನ ಜೋಡಿಸೋದಕ್ಕೆ ಸಾಧ್ಯ ಇದೆ ಅಲ್ಲೇನೆ ಅಂತ ಹೇಳಿದ್ರೆ ಜೋಡಿಸಬಹುದು. ಒಂದು ವೇಳೆ ಅದು ಜೋಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ರೀವೈಂಡಿಂಗ್ ಮಾಡೋದು ಬಿಟ್ಟರೆ ಬೇರೆ ದಾರಿ ಇರೋದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಟೆಸ್ಟ್ ಬಂದು ನಮಗೆ ಅರ್ತ್ ಟೆಸ್ಟ್ ಅಥವಾ ಗ್ರೌಂಡ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಗ್ರೌಂಡ್ ಟೆಸ್ಟ್ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಕಾಯಿಲು ವೈಂಡಿಂಗ್ ಏನಿದೆ ಅದು ಹೊರಗಡೆ ಇಟ್ಟಿರ್ತಕ್ಕಂಥ ಔಟ್ರ್ ಬಾಡಿಗೆ, ಶಾಫ್ಟಿಗೆ ಎಲ್ಲಿಯಾದರೂ ಔಟ್ರ್ ಬಾಡಿಗೆ ಅದು ಟಚ್ ಆಗಿದೆಯಾ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡಿ. ಈ ಗ್ರೌಂಡ್ ಟೆಸ್ಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಏನು ಮಿಲಿ ಅಮ್ಮೀಟ್ರ್ನ 2 ಲೀಡ್ ಇದ್ದಾವೆ, ಅದನ್ನು ಒಂದು ಲೀಡನ್ನು ನಾವು ಈ ಶಾಫ್ಟ್ ಮೇಲೆ ಟಚ್ ಮಾಡಿ ಪರ್ಮನೆಂಟಾಗಿ ಹಿಡಿತೀವಿ. ಇನ್ನೊಂದು ಲೀಡನ್ನು ಈ ಸೆಗ್ಮೆಂಟ್ ಏನಿದೆ ಪಕ್ಕದಲ್ಲಿ ಒನ್ ಬೈ ಒನ್ ಸೆಗ್ಮೆಂಟ್ ಮೇಲೆ ಟಚ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಚೆಕ್ ಮಾಡ್ತಾ ಹೋದಾಗ ಒಂದಿಗೆ ಪರ್ಟಿಕ್ಯುಲರ್ ಯಾವುದೋ ಕಾಯಿಲು ಗ್ರೌಂಡ್ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ.
कॉइल सही है उसमें मिलीमीटर रीडिंग नहीं दिखाएगा, और जो कॉइल अर्थ है बॉडी से टच है उसमें मिलीमीटर रीडिंग दिखाएगा। तो आइए इसी टेस्ट हम जांच कर लेते हैं। तो दो प्लॉट में से एक प्लॉट को हमें शाफ्ट के ऊपर कनेक्ट करके रखना है, और दूसरी जो प्लॉट है सेगमेंट से लगी रहेगी। तो इस तरह से अभी हम इसको ऑन कर देते हैं ग्राउलर को। पहला ये शाफ्ट से इसकी कंटिन्यू बना के रखे हुए हैं, और दूसरी जो प्लॉट है वो सेगमेंट से टच कर रहे हैं। यहाँ पे जो जुड़ी हुई कॉइल है वो ओके है, इसलिए रीडिंग नहीं दिखा रहा है इंडिकेटर। और यहाँ पे आप देख सकते हो ये ಇಲ್ಲಿ ನಾವು ಈ ರೀತಿ ಒಂದು ಲೀಡನ್ನು ಶಾಫ್ಟ್ ಮೇಲಿಟ್ಟು ಇನ್ನೊಂದು ಲೀಡನ್ನು ಸೆಗ್ಮೆಂಟ್ ಮೇಲೆ ಒನ್ ಬೈ ಒನ್ ಟಚ್ ಮಾಡ್ತಾ ಬಂದಾಗ ನಮಗೆ ಇಲ್ಲಿರ್ತಕ್ಕಂಥ ಮಿಲಿ ಅಮ್ಮೀಟರ್ ರೀಡಿಂಗ್ ತೋರಿಸಲಿಲ್ಲ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸರಿ ಇದೆ, ಯಾವುದೇ ರೀತಿ ಗ್ರೌಂಡ್ ಇಲ್ಲ ಅಂತ ಅರ್ಥ. ಒಂದು ವೇಳೆ ಏನಾದರೂ ನಮಗೆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಿಂದ ಆ ಗ್ರೌಂಡ್ ಪಾಯಿಂಟ್ ಶಾಫ್ಟಿಗೆ ನಮಗೆ ರೀಡಿಂಗನ್ನು ತೋರಿಸ್ತು ಈ ಮಿಲಿ ಅಮ್ಮೀಟರ್ ಅಂದರೆ ಅಲ್ಲಿ ಗ್ರೌಂಡಿಂಗ್ ಇದೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅನ್ನೋದನ್ನು ನಾವು ಈ ಒಂದು ಟೆಸ್ಟ್ ಮುಖಾಂತರ ತಿಳ್ಕೊಬೇಕು. ಈ ಒಂದು ಟೆಸ್ಟಲ್ಲಿ ಅದನ್ನೇ ಈ ವಿಡಿಯೋದಲ್ಲಿ ನೀವು ಕಾಣಬಹುದು, ಅದನ್ನು ಅಬ್ಸರ್ವ್ ಮಾಡಿ. सेगमेंट से जुड़ी हुई कॉइल है, बॉडी को टच रहने के कारण ये मिलीमीटर इंडिकेटर दिखा रहा है। यहाँ पे ये कॉइल अर्थ हुई है, मिलीमीटर जो है वो रीडिंग दिखा रहा है। तो इससे पता चल जाता है कि इस सेगमेंट से जुड़ी हुई जो कॉइल है वो बॉडी से टच हुई है। तो जैसे कि हमने इस फॉल्ट को तो देख लिया, पता चला है कि हमें ये कॉइल इस सेगमेंट से जुड़ी हुई कॉइल जो है वो बॉडी को ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಈ ಟೆಸ್ಟ್ಗಳನ್ನು ಒಳಪಡಿಸ್ತಾ ಹೋಗಬೇಕಾಗುತ್ತೆ. ಇಲ್ಲಿ 3 ಥರದ ಟೆಸ್ಟನ್ನು ನೀವು ಈಗಲೇ तो हम उसको ढूंढने की कोशिश करेंगे। अगर हमें वो फॉल्ट दिखाई दे रहा है तो उसको वार्निशिंग करके या इंसुलेटर डाल के हम उसको सॉल्व करने की कोशिश करेंगे। So, और इंसुलेटर ಈ ಸಂದರ್ಭದಲ್ಲೂ ಕೂಡ ನಾವೇನು ಮಾಡೋದು, ಆ ರೀತಿ ಗ್ರೌಂಡಿಂಗನ್ನು ತೋರಿಸಿದಾಗ ಸೊ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ವಾರ್ನಿಷಿಂಗ್ ಇನ್ಸುಲೇಟಿಂಗ್ ವಾರ್ನಿಷನ್ನು ಹಾಕಿ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಮಾಡಿನೂ ನಮಗೆ ಅದಾಗಲಿಲ್ಲ ಅಂದರೆ ಅನಿವಾರ್ಯ ನಮಗೆ ಅಲ್ಲಿ ರಿವೈಂಡಿಂಗ್ ಮಾಡಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. वार्निशिंग करने के बावजूद भी अगर वो शॉर्ट नहीं निकल रहा है तो जो हमारी लास्ट स्टेप है रिवाइंडिंग, तो हमें इस आर्मेचर को रिवाइंडिंग प्रोसेस के लिए लेना पड़ेगा। ಸೊ ಈ ರೀತಿಯಾಗಿ ನಾವು ಆರ್ಮೇಚರ್ನ ಟೆಸ್ಟ್ ಮಾಡ್ತಕ್ಕಂಥದ್ದು. ಇದರ ಥಿಯರಿನನ್ನು ನಾವೀಗ ಶಾರ್ಟಾಗಿ 1 by 1 ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನಮಗೆ ಆರ್ಮೇಚರ್ ವೈಂಡಿಂಗ್ ಟೆಸ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಅಲ್ವಾ. ಸೊ ಇಲ್ಲಿ ಮೊಟ್ಟ ಮೊದಲನೇಗೆ ಟೆಸ್ಟಿಂಗ್ ದ ವೈಂಡಿಂಗ್. After an armature is wound and the leads are connected to the commutator, a test should be conducted. From this test, defects may be revealed which might have occurred during winding. The common defects in the armature winding are grounding, shorts in the coils, opens in the coils, and reversal in the coil connection. These defects can be located by ಡಿಫ್ರೆಂಟ್ ಟೆಸ್ಟ್ ಪ್ರೊಸೀಜರ್ಸ್. ಸೊ ಇಲ್ಲಿ ನಮಗೆ ಮೇಜರಾಗಿ ಏನು ಒಂದು ರಿವೈಂಡಿಂಗ್ ಮಾಡ್ತೀವಿ ಒಂದು ಆರ್ಮೇಚರನ್ನು, ಅಲ್ಲಿ ಮೇನ್ಲಿ ನಮಗೆ ಬರ್ತಕ್ಕಂಥ ಡಿಫೆಕ್ಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದರೆ, ಒಂದು ಗ್ರೌಂಡ್ ಆಗೋಂಥ ಸಾಧ್ಯತೆಗಳಿರ್ತವೆ, ಅಥವಾ ಶಾರ್ಟ್ ಕಾಯಿಲ್ ಆಗೋಂಥ ಸಾಧ್ಯತೆ ಇರ್ತದೆ, ಅಥವಾ ಓಪನ್ ಕಾಯಿಲ್ ಆಗೋಕ್ಕಂಥ ಸಾಧ್ಯತೆ ಇದೆ. ಜೊತೆಯಲ್ಲಿ ರಿವರ್ಸಲ್ ಆಗುತ್ತೆ, ಕಾಯಿಲ್ ಕನೆಕ್ಷನ್ ರಿವರ್ಸಲ್ ಆಗೋಂಥ ಸಾಧ್ಯತೆಯೂ ಕೂಡ ಇರ್ತದೆ. ಇವನ್ನೆಲ್ಲವನ್ನು ಟೆಸ್ಟ್ ಮಾಡಿ ಸರಿಪಡಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಆರ್ಮೇಚರ್ ವೈಂಡಿಂಗ್ ರೆಸಿಸ್ಟೆನ್ಸ್ ಟೆಸ್ಟ್ ಅಂತ ಬರ್ತದೆ. ಫಸ್ಟ್ ಒನ್, ರೆಸಿಸ್ಟೆನ್ಸ್ ಆಫ್ ದಿ ಆರ್ಮೇಚರ್ ಕಾಯಿಲ್ ಈಸ್ ಮೀಸರ್ಡ್ ಬೈ ಯೂಸಿಂಗ್ ಎ ಲೋ ರೇಂಜ್ ಓಮ್ ಮೀಟರ್ ಆ್ಯಂಡ್ ಪ್ರಿಫರೇಬಲಿ ವಿತ್ ದಿ ಕೆಲ್ವಿನ್ ಬ್ರಿಡ್ಜ್. ಇಲ್ಲಿ ಕೆಲ್ವಿನ್ ಬ್ರಿಡ್ಜ್ ಅಂದರೆ ಸ್ಮಾಲ್ ಅಮೌಂಟ್ ರೆಸಿಸ್ಟೆನ್ಸ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥ ಒಂದು ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ಕೆಲ್ವಿನ್ ಬ್ರಿಡ್ಜ್ ಅಂತ. ನೀವು ಆಲ್ರೆಡಿ ನಾವು ರೆಸಿಸ್ಟೆನ್ಸ್ ಟೆಸ್ಟ್ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಇದನ್ನು ನಾವು ನೋಡಿದ್ದೀವಿ. ಸೊ ಹಾಗೆ ನಾವಿಲ್ಲಿ ಒಂದು ಆರ್ಮೇಚರ್ ಕಾಯಿಲ್ ರೆಸಿಸ್ಟೆನ್ಸನ್ನು ನಾವು ಇಲ್ಲಿ ಮೇಜರ್ ಮಾಡಬೇಕಾಗುತ್ತೆ. ರೆಸಿಸ್ಟೆನ್ಸ್ ಬಿಟ್ವೀನ್ ಕಾನ್ಸಿಕ್ವೆಂಟ್ ಸೆಗ್ಮೆಂಟ್ಸ್ ಇನ್ ದ ಕೇಸ್ ಆಫ್ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಫಾರ್ ವೇವ್ ಆ್ಯಂಡ್ ಮಲ್ಟಿಪ್ಲೆಕ್ಸ್ ವೈಂಡಿಂಗ್ಸ್ at a distance of commutator pitch YC
ಈಸ್ ಮೀಸರ್ಡ್. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಒಂದು ಸಿಂಪ್ಲೆಕ್ಸ್ ಅಥವಾ ಡುಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಯಾವ ರೀತಿ ಇದೆ ವೈಂಡಿಂಗ್ ಅನ್ನೋದ್ರ ಇದ್ರ ಮೇಲೆ ನಾವು ಈ ಒಂದು ಇನ್ಸುಲೇಷನ್ ಇದು ವೈಂಡಿಂಗ್ ರೆಸಿಸ್ಟೆನ್ಸ್ ಟೆಸ್ಟನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಒಂದು ಕಾಮ್ಯುಟೇಟರ್ ಪಿಚ್ ಅಂತ ನಿಮಗೆ ಗೊತ್ತಿದೆ, ಅದು ಯಾವ ಇದರಿಂದ ಎಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ತದೆ. ಆ ಒಂದು ಬೇಸ್ ಮೇಲೆ ನಾವು ಇದನ್ನು ಈ ವೈಂಡಿಂಗ್ ರೆಸಿಸ್ಟೆನ್ಸನ್ನು ಟೆಸ್ಟ್ ಮಾಡ್ತೀವಿ ನಾವು. ದ ಫಿಗರ್ 1 ಶೋಸ್ ಎ ಸಿಂಪಲ್ ಅರೇಂಜ್ಮೆಂಟ್ ಟು ಮೇಜರ್ ದ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಸಕ್ಸೆಸಿವ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಗಮನಿಸ್ಬೋದು, ನಾವು ಈ ಫಿಗರ್ 1ಅಲ್ಲಿ ನಾವು ನೋಡ್ಬೋದು ಒಂದು ಓಮ್ ಮೀಟರ್ನ ನಾವಿಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೇವೆ. ಕೌಂಟರ್ ವೆಯ್ಟ್ ಅಂತ ಇಲ್ಲಿ ಹಾಕ್ಕೊಂಡಿದ್ದೇವೆ ನಾವು. ಹಾಗೆ ಒಂದು ಹೇಗೆ ರೆಸಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗಿದೆ ಅನ್ನೋದನ್ನು ನಾವು ಎಲ್ಲಿಂದ ಎಲ್ಲಿಗೆ ಟೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಚಿತ್ರದಲ್ಲಿ ಇರೋ ಮೆಥಡ್ನಲ್ಲಿ ನಾವು ಇದನ್ನು ಅರೇಂಜ್ ಮಾಡ್ತೀವಿ ಸರ್ಕ್ಯೂಟನ್ನು. ಈ ಅರೇಂಜ್ಮೆಂಟ್ಸ್ನಿಂದ ನಾವು ಏನು ಮಾಡ್ತಾ ಹೋಗ್ತೀವಿ, ರೆಸಿಸ್ಟೆನ್ಸ್ ವೈಂಡಿಂಗ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡ್ತೀವಿ. ಎ ಕಾಟನ್ ಟೇಪ್ ವಿತ್ ಎ ಕೌಂಟರ್ ವೆಯ್ಟ್ ಈಸ್ ಪಾಸ್ಡ್ ಅರೌಂಡ್ ದ ಕಾಮ್ಯುಟೇಟರ್ ಟು ಹೋಲ್ಡ್ ದ ಕನೆಕ್ಟಿಂಗ್ ಲೀಡ್ಸ್ ಟು ದಿ ಸೆಗ್ಮೆಂಟ್. ಸೊ ಇದಿಷ್ಟೇ ಇದ್ರ ರೀಸನ್ನು. ಈ ಒಂದು ಏನು ಕಾಟನ್ ಟೇಪನ್ನು ನಾವೆಲ್ಲ ಹಾಕ್ಕೊಂಡಿದ್ದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಆ ಲೀಡ್ಗಳನ್ನು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮೇಲೆ ಹಿಡಿದಿಡೋ ಅಂಥ ಕೆಲಸ ಈ ಕೌಂಟರ್ ವೆಯ್ಟ್ ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥದ್ದು. ಆ ವೆಯ್ಟ್ ಇತ್ತು ಅಂದರೆ ನಾವೇನು ಮಾಡ್ಬೋದು, ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮೇಲೆ ಕನೆಕ್ಷನ್ ಲೀಡ್ಸ್ಗಳನ್ನು ಹಿಡಿದಿಡ್ಬೋದಲ್ವಾ, ಆ ಕಾಮ್ಯುಟೇಟರ್ ಮೇಲೆ ಹೋಲ್ಡ್ ಮಾಡಿ ಹಿಡ್ಬೋದು ಅಂತ. ಆ ಲೀಡ್ಸ್ಗಳನ್ನು ಹೋಲ್ಡ್ ಮಾಡಿ ಹಿಡಿಯೋದಕ್ಕೋಸ್ಕರ ಇದನ್ನು ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥದ್ದು. ಸೊ ಮೆಜರ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಡನ್ ಇನ್ ಆಲ್ ದ ಕಾಯಿಲ್ಸ್ ಬೈ ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಕನೆಕ್ಟಿಂಗ್ ಲೀಡ್ಸ್ ಟು ಸಕ್ಸೆಸಿವ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್. ಸೊ ಪ್ರತಿಯೊಂದು ನಮಗೆ ಗೊತ್ತಿದೆ, ಪಿಚ್ಚು ಕಾಮ್ಯುಟೇಟರ್ ಪಿಚ್ ಗೊತ್ತಿರ್ತದೆ, ಆ ಪ್ರಕಾರವಾಗಿ ಚೆಕ್ ಮಾಡ್ತಾ ಕಂಪ್ಲೀಟ್ಲಿ ಅವನ್ನ ಕನೆಕ್ಷನ್ ಲೀಡ್ಗಳನ್ನು ಚೇಂಜ್ ಮಾಡ್ತಾ ವೇಟರ್ನ ಬಳಸ್ಕೊಂಡು ನಾವು ಪರ್ಫೆಕ್ಟಾಗಿ ಅದನ್ನು ರೆಸಿಸ್ಟೆನ್ಸನ್ನು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ದ ರೆಸಿಸ್ಟೆನ್ಸ್ ಮೆಜರ್ಡ್ ಶುಡ್ ಬಿ ಇನ್ ದ ಸೇಮ್ ಇನ್ ಆಲ್ ಕಾಯಿಲ್ಸ್. ಸೊ ಸಾಮಾನ್ಯವಾಗಿ ನಮಗೆ ಎಲ್ಲ ಕಾಯಿಲಲ್ಲಿ ಏನು ಬರಬೇಕು, ರೆಸಿಸ್ಟೆನ್ಸು ಸೇಮ್ ಬರಬೇಕು ಅಂತ ಹೇಳ್ತೀವಿ. ಲೋವರ್ ರೆಸಿಸ್ಟೆನ್ಸ್ ಶೋಸ್ ಶಾರ್ಟ್ ಇನ್ ಟರ್ನ್ಸ್ while a higher resistance shows higher number of turns are open in the coil. ಸೊ ಸಾಮಾನ್ಯವಾಗಿ ಏನು ನಮಗೆ ರೆಸಿಸ್ಟೆನ್ಸ್ ಕಡಿಮೆ ಬಂತು ಅಂದರೆ ಅದರ ಅರ್ಥ ಏನು, ಅಲ್ಲಿ ನಮಗೆ ಟರ್ನ್ಸ್ಗಳು ಕಡಿಮೆ ಹಾಕಿದ್ದೀವಿ. ಈಗ ಅದು 30 ಟರ್ನ್ಸ್ ಹಾಕೋ ಹತ್ರ 28-29 ಟರ್ನ್ಸ್ ಹಾಕಿದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಲೋ ರೆಸಿಸ್ಟೆನ್ಸ್ ತೋರಿಸೋಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಒಂದೊಂದು ಟೈಮಲ್ಲಿ ಹೈ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ಅಂದರೆ ಅದರ ಅರ್ಥ ಟರ್ನ್ಸ್ಗಳು 30 ಟರ್ನ್ಸ್ ಹಾಕೋ ಹತ್ರ ನಮಗೆ 31, 32, 33 ಟರ್ನ್ಸು ಬಂದಿರ್ಬೋದು. ಅಥವಾ ಸಮ್ ಟೈಮ್ಸ್ ಓಪನ್ ಇದ್ದರೂ ಕೂಡ ಹೈ ರೆಸಿಸ್ಟೆನ್ಸನ್ನು ತೋರಿಸುತ್ತೆ. ಈ ರೀತಿಯಾಗಿ ನಾವು ಅದನ್ನು ಏನು ಮಾಡ್ತೀವಿ, ಆ ವೈಂಡಿಂಗ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಿ ಆ ವೈಂಡಿಂಗ್ ರೆಸಿಸ್ಟೆನ್ಸ್ ಎಲ್ಲವೂ ಬ್ಯಾಲೆನ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತಕ್ಕಂಥದ್ದು. ಇನ್ನು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಅಂತ ಬರ್ತದೆ. ವಿತ್ ಎ ಬೇರ್ ಕಾಪರ್ ವೈರ್ ಶಾರ್ಟ್ ಆಲ್ ದ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್. ಒಂದು ಬೇರ್ ಕಾಪರ್ ವೈರ್ ತೊಗೊಂಡು ನಾವೇನು ಮಾಡ್ತೀವಿ, ಈ ಕಾಮ್ಯುಟೇಟರ್ ಸೆಗ್ಮೆಂಟ್ ಏನಿದೆ ಒಂದಷ್ಟು ಶಾರ್ಟಾಗಿ ಸುತ್ತುತ್ತೀವಿ, ಅಂದರೆ ಅಷ್ಟು ಶಾರ್ಟ್ ಮಾಡೋ ಹಾಗೆ ಅದನ್ನು ಬೈಂಡ್ ಮಾಡ್ತೀವಿ ಒಂದು ಬೇರ್ ಕಾಪರ್ ವೈರ್ನಿಂದ. ಟೆಸ್ಟ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ದ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಬೈ ಎ 500 volts measure. ಫಾರ್ ಆರ್ಮೇಚರ್ ರೇಟೆಡ್ ಅಪ್ ಟು 250 volts, ದ ISO measured ಶಾಲ್ ಬಿ ಗ್ರೇಟರ್ ದ್ಯಾನ್ 1 MΩ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ IR ಅಂತ ಹೇಳಿದ್ರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಯಾವಾಗಲೂ ಎಷ್ಟಿರಬೇಕು ಅಂತ ಹೇಳಿದ್ರೆ ಮೋರ್ ದ್ಯಾನ್ 1 MΩ ಇರಲೇಬೇಕು. ಅಕಸ್ಮಾತಾಗಿ ಲೆಸ್ ದ್ಯಾನ್ 1 MΩ ಇದು ಅಂತ ಹೇಳಿದ್ರೆ ನಾವಲ್ಲಿ ಇನ್ಸುಲೇಟಿಂಗ್ ವಾರ್ನಿಷಲ್ಲಿ ಅದನ್ನು ಡಿಪ್ ಮಾಡಿ ಮತ್ತೆ ಡ್ರೈ ಮಾಡಿ ಮತ್ತೊಂದು ಸರಿ ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ನಮಗೇನಂತ ಹೇಳಿದ್ರೆ ಯಾವಾಗಲೂ ಇದ್ರ ವ್ಯಾಲ್ಯೂ ಬಂದುಬಿಟ್ಟು ಗ್ರೇಟರ್ ದ್ಯಾನ್ 1 MΩ ಬರಲೇಬೇಕು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟಿಂಗಲ್ಲಿ ಅಂತ ಹೇಳ್ತೀವಿ. ಈ ರೀತಿ 500 volts ಮೆಗ್ಗರ್ನ ಬಳಸ್ಕೊಂಡು ನಾವು ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಿದಾಗ ಮೋರ್ ದ್ಯಾನ್ 1 MΩ ರೀಡಿಂಗ್ ಬರೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. If the value is less than the 1 MΩ, moisture in the winding or weak insulation is to be suspected. ಸೊ ಮಾಯ್ಶ್ಚರ್ ಆಗಿರ್ಬೋದು ಅಥವಾ ವೀಕ್ ಆಗಿರ್ಬೋದು ಅಂತ ಇದು ಮಾಡ್ತೀವಿ. ಅದೇ ಹೇಳಿದ್ನಲ್ಲ, ಒಂದು ಇನ್ಸುಲೇಟಿಂಗ್ ವಾರ್ನಿಷಲ್ಲಿ ಅದನ್ನು ಡಿಪ್ ಮಾಡಿ ಡ್ರೈ ಮಾಡಿ ಮತ್ತೆ ಟೆಸ್ಟ್ ಮಾಡಿ ನೋಡ್ಬೋದು. ದಿಸ್ ಟೆಸ್ಟ್ ಈಸ್ ಸಮ್ಟೈಮ್ಸ್ ಕಂಡಕ್ಟೆಡ್ ಬೈ ಎ ಸೀರೀಸ್ ಟೆಸ್ಟ್ ಲ್ಯಾಂಪ್ and is called the ground test. It will only indicate if any coil is grounded and not the insulation resistance. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಗ್ರೌಂಡಿಂಗ್ ಕಾಯಿಲ್ ನಟ್ಸ್ ಒಂದು ಸೀರೀಸ್ ಟೆಸ್ಟ್ ಲ್ಯಾಂಪನ್ನು ತೊಗೊಂಡು ಕೂಡ ನಾವು ಈ ಒಂದು ಚೆಕ್ ಮಾಡ್ಬೋದು, ಗ್ರೌಂಡಿಂಗ್ ಟೆಸ್ಟ್ ಮಾಡಿದ ಹಾಗೆ ಆಗುತ್ತೆ. ಸೊ ಎಲ್ಲಿ ನಮಗೆ ಅದು ಬಾಡಿಗೆ ಮತ್ತು ಪರ್ಟಿಕ್ಯುಲರ್ ಕಾಮ್ಯುಟೇಟರ್ ಸೆಗ್ಮೆಂಟ್ಗೆ ಕಂಟಿನ್ಯೂಟಿ ಕಾಣಿಸುತ್ತೋ ಆ ಪರ್ಟಿಕ್ಯುಲರ್ ಕಾಯಿಲು
ಗ್ರೌಂಡ್ ಆಗಿದೆ ಅನ್ನೋದನ್ನು ಒಂದು ಸೀರೀಸ್ ಟೆಸ್ಟಿಂಗಲ್ಲೂ ಕೂಡ ನಾವು ಇಲ್ಲಿ ತಿಳ್ಕೊಬೋದಾಗಿದೆ. ಸೊ ಈ ರೀತಿ ಇಲ್ಲಿ ನಾವು ಫಿಗರ್ 2ದಲ್ಲಿ ನೋಡ್ಬೋದು, ಬೇರ್ ಕಾಪರ್ ವೈರ್ ಏನಿದೆಯಲ್ಲ ಅದನ್ನು ಏನು ಮಾಡಿದ್ದಾರೆ, ಆ ಕಾಮುಟೇಟರ್ ಸೆಗ್ಮೆಂಟ್ ಮೇಲೆ ಸುತ್ತಿದೆ. ಅಂದರೆ ಆ ಕಂಪ್ಲೀಟ್ ಕಾಮುಟೇಟರ್ ಸೆಗ್ಮೆಂಟ್ಗಳು ಒಂದಕ್ಕೊಂದು ಶಾರ್ಟ್ ಆದ ಹಾಗೆ ಈ ರೀತಿ ಶಾರ್ಟ್ ಮಾಡಿ ಒಂದು ಏನು ಮಾಡಿದ್ದಾರೆ, 500 ಮೆಗಾ ಓಮೀಟರ್ ತೊಗೊಂಡು ಈ ಒಂದು ಕಾಮುಟೇಟರ್ ಇದ್ರ ಮೇಲೆ, ಶಾಫ್ಟ್ ಮೇಲೆ ಮತ್ತು ಸೆಗ್ಮೆಂಟ್ ಮೇಲೆ ಇಲ್ಲಿ ಇಟ್ಟಾಗ ಸೊ ಅದು ತೋರಿಸುತ್ತೆ. ಅದು ಬಿಲೋ 1 ಮೆಗಾ ಓಮ್ ತೋರಿಸಿದ್ರೆ ಸೊ ನಮಗೆ ಅದು ಪ್ರಾಬ್ಲಮ್ ಇದೆ, ಮಾಯ್ಶ್ಚರ್ ಇದೆ ಅಥವಾ ಇನ್ಸುಲೇಷನ್ ವೀಕ್ ಇದೆ ಅಂತೇಳಿ ಗೆಸ್ ಮಾಡ್ತೀವಿ. ಮೋರ್ ದೆನ್ 1 ಮೆಗಾ ಓಮ್ ತೋರಿಸ್ತು ಅಂತ ಹೇಳಿದ್ರೆ ಅದು ಚೆನ್ನಾಗಿದೆ, ಸರಿ ಇದೆ ಅಂತೇಳಿ ನಾವು ಇದನ್ನು ಗೆಸ್ ಮಾಡ್ತೀವಿ. ದೆನ್ ಗ್ರೌಲರ್ ಟೆಸ್ಟ್, ನಾವೀಗ ಏನು ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಆ ಬೇಸ್ ಮೇಲೆ ನೋಡ್ತಕ್ಕಂಥದ್ದು. ಎ ಸಿಂಪಲ್ ಆ್ಯಂಡ್ ಮೋಸ್ಟ್ ಕಾಮನ್ ಮೆಥಡ್ ಟು ಟೆಸ್ಟ್ ಆರ್ಮೇಚರ್ ವೈಂಡಿಂಗ್ ಫಾರ್ ಶಾರ್ಟ್ ಆ್ಯಂಡ್ ಓಪನ್ ಕಾಯಿಲ್ಸ್ ಈಸ್ ಬೈ ಗ್ರೌಲರ್ನಿಂದ ಟೆಸ್ಟ್ ಮಾಡ್ತಕ್ಕಂಥದ್ದು. ಇದು ಕಾಮನ್ ಮೆಥಡ್ ಆಗಿದೆ. ಸೊ ಗ್ರೌಲರಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಗ್ರೌಲರ್ಸ್. ಒನ್ ಈಸ್ ಇಂಟರ್ನಲ್ ಆ್ಯಂಡ್ ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಗ್ರೌಲರ್ ಅಂತ. ಆ್ಯಂಡ್ ಎಕ್ಸ್ಟರ್ನಲ್ ಗ್ರೌಲರ್ ಈಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ಸ್ಮಾಲ್ ಆರ್ಮೇಚರ್. ಏನೀಗ ನಮ್ಮ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ವಿ ಅದನ್ನು ಎಕ್ಸ್ಟರ್ನಲ್ ಗ್ರೌಲರ್ ಅಂತ ಹೇಳ್ತೀವಿ. ಸ್ಮಾಲ್ ಆರ್ಮೇಚರ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಎಕ್ಸ್ಟರ್ನಲ್ ಗ್ರೌಲರ್ಗಳನ್ನು ಬಳಕೆ ಮಾಡ್ತೀವಿ. ಆ್ಯಂಡ್ ಆ್ಯನ್ ಇಂಟರ್ನಲ್ ಗ್ರೌಲರ್ ಫಾರ್ ಎ ಲಾರ್ಜ್ DC ಆರ್ಮೇಚರ್ ಆ್ಯಂಡ್ AC ಮೋಟಾರ್ ಸ್ಟೇಟಾರ್ ವೈಂಡಿಂಗ್. ಸೊ ಈ ಇಂಟರ್ನಲ್ ಗ್ರೌಲರ್ ಅನ್ನೋದು ದೊಡ್ಡ DC ಮೋಟಾರ್ನ ಆರ್ಮೇಚರ್ನ ಮತ್ತು AC ಮೋಟಾರ್ ಸ್ಟೇಟಾರ್ ವೈಂಡಿಂಗನ್ನು ಚೆಕ್ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು ಅಂತ. ಎಕ್ಸ್ಟರ್ನಲ್ ಗ್ರೌಲರಲ್ಲೇ ನೋಡಿದ್ರೆ ಆ್ಯನ್ ಎಕ್ಸ್ಟರ್ನಲ್ ಗ್ರೌಲರ್ ಶೋನ್ ಇನ್ ದ ಫಿಗರ್ 3 ಇಲ್ಲಿ ನೋಡ್ಬೋದು. ಈಗ ನಾವು ವಿಡಿಯೋದಲ್ಲಿ ನೋಡಿರ್ತಕ್ಕಂಥದ್ದು ಇದೇ ಥರದ ಒಂದು ಗ್ರೌಲರನ್ನು. So is an electromagnetic device that is used to detect and locate grounded, shorted and open coils in an armature. ಆರ್ಮೇಚರ್ನಲ್ಲಿ ಶಾರ್ಟ್ ಆಗಿದ್ದರೆ, ಓಪನ್ ಆಗಿದ್ದರೆ ಅಥವಾ ಗ್ರೌಂಡ್ ಆಗಿದ್ದರೆ ಈ ಒಂದು ಎಕ್ಸ್ಟರ್ನಲ್ ಗ್ರೌಲರ್ ಟೆಸ್ಟನ್ನು ಮಾಡೋದ್ರ ಮುಖಾಂತರ ನಾವು ಕಂಡುಹಿಡ್ತೀವಿ. ಅದನ್ನು ಈಗಷ್ಟೇ ನಾವು ಒಂದು ವಿಡಿಯೋನ ಆ ಕಾರಣದಿಂದನೇ ಆ ವಿಡಿಯೋ ನೋಡಿ ಬಂದರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮೊದಲೇ ನಿಮಗೆ ಆ ವಿಡಿಯೋನನ್ನು ತೋರಿಸ್ಕೊಂಡು ಈ ಕ್ಲಾಸಿಗೆ ಬರಬೇಕಾಯಿತು. ಸೊ ಈಗಷ್ಟೇ ನಾವು ಆ ವಿಡಿಯೋದಲ್ಲಿ ನೋಡಿದ ಹಾಗೆ ಅಲ್ಲಿ ನಾವು ಶಾರ್ಟ್ ಸರ್ಕ್ಯೂಟನ್ನು ಹೇಗೆ ಚೆಕ್ ಮಾಡೋದು, ಎಕ್ಸ್ಟರ್ನಲ್ ಗ್ರೌಲರ್ನ ಬಳಸ್ಕೊಂಡು, ಹಾಗೆ ಓಪನ್ ಕಾಯಿಲನ್ನು ಹೇಗೆ ಚೆಕ್ ಮಾಡೋದು, ಹಾಗೆ ಗ್ರೌಂಡೆಡ್ ಕಾಯಿಲನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾವು ಈಗಷ್ಟೇ ನೋಡಿದ್ದೀವಿ. ಆ ವೇದೊಳಗಡೆ ನಾವು ಎಕ್ಸ್ಟರ್ನಲ್ ಗ್ರೌಲರನ್ನು ಬಳಸಿ ಆರ್ಮೇಚರ್ನ ಅಲ್ಲಿರ್ತಕ್ಕಂಥ ಫಾಲ್ಟ್ಸ್ಗಳನ್ನು ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಇದೆ. ದಿಸ್ ಗ್ರೌಲರ್ ಕನ್ಸಿಸ್ಟ್ ಆಫ್ ಎ ಕಾಯಿಲ್ ವೌಂಡ್ ಅರೌಂಡ್ ಆ್ಯನ್ ಐರನ್ ಕೋರ್ and is connected to a 240 volts AC line. The core is generally H shaped and cut out on top so that the armature will fit on it as shown in figure 4. So ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಶೇಪಲ್ಲಿ ಲ್ಯಾಮಿನೇಟೆಡ್ ಕೋರ್ಗಳಿದ್ದಾವೆ. ಆ ಕೋರ್ನ ಈ ಮಧ್ಯ ಭಾಗದ ಲಿಂಬು ಮೇಲೆ ವೈಂಡಿಂಗ್ ಮಾಡಿದೆ. ಆ ವೈಂಡಿಂಗ್ ಕಾಯಿಲ್ಗೆ 240 volts AC ಸಪ್ಲೈನನ್ನು ಇನ್ಪುಟ್ ಮಾಡಿದಾಗ ಏನಾಗುತ್ತೆ, ಈ ಕೋರ್ಗಳೆಲ್ಲ ಮ್ಯಾಗ್ನೆಟೈಸ್ ಆಗ್ತದೆ. ಮ್ಯಾಗ್ನೆಟೈಸ್ ಆದಾಗ ಸೊ ನಮಗೆ ಈ ಭಾಗದಲ್ಲಿ ಆರ್ಮೇಚರನ್ನು ಫಿಟ್ಟಾಗಿ ಇಡೋದಕ್ಕೆ ಬೇಕಾಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಕೂಡ ಇದೆ. ಸೊ ಆ ಒಂದು ಎಕ್ಸ್ಟರ್ನಲ್ ಗ್ರೌಲರ್ನಲ್ಲಿ ಆರ್ಮೇಚರ್ನ ಇಟ್ಟು ಚೆಕ್ ಮಾಡೋದಕ್ಕೆ ನಾವು ನೋಡ್ತೀವಿ. ಸೊ ಇಲ್ಲಿ when an alternating current is applied to the growler coil, the voltage will be induced in the armature coil by transformer action. ಏನು ಟ್ರಾನ್ಸ್ಫಾರ್ಮರ್ ಆ್ಯಕ್ಷನ್ ಆಗುತ್ತೆ ಆ ಪ್ರಕಾರ ಇಲ್ಲಿ ಏನಾಗುತ್ತೆ, ನಮಗೆ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತದೆ. ಸೊ ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ಭಾಗದಲ್ಲೇ ನಾವು ನಮ್ಮ ಆರ್ಮೇಚರ್ನ ಹೋಗಿ ಪ್ಲೇಸ್ ಮಾಡ್ತೀವಿ ಈ ರೀತಿಯಾಗಿ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ. ಸೊ ಆಗೇನಾಗುತ್ತೆ, ಒಂದು ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಬೇಸ್ ಮೇಲೆ ನಮ್ಮ ವೈಂಡಿಂಗ್ನಲ್ಲಿ ಒಂದು EMF ಇಂಡ್ಯೂಸ್ ಆಗುತ್ತೆ. ಆ ಇಂಡ್ಯೂಸ್ಡ್ EMFನ ಸಹಾಯನೇ ತಗೊಂಡು ನಾವು ಆ ಕಾಯಿಲ್ ಓಪನ್ ಆಗಿದೆಯಾ, ಶಾರ್ಟ್ ಆಗಿದೆಯಾ, ಗ್ರೌಂಡಿಂಗ್ ಆಗಿದೆಯಾ ಅಂತಕ್ಕಂಥ ಟೆಸ್ಟನ್ನು ಮಾಡೋದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಸೊ ಇಂಟರ್ನಲ್ ಗ್ರೌಲರ್, ಆ್ಯನ್ ಇಂಟರ್ನಲ್ ಗ್ರೌಲರ್ ಸಚ್ ಆಸ್ ದ ಒನ್ ಯೂಸ್ಡ್ ಫಾರ್ ದಿ ಸ್ಟೇಟಾರ್ಸ್ ಮೇ ಬಿ used for the armature as well. These are made with or without built-in feelers. The growler with a built-in feelers has a flexible blade attached to the growler, so that a Hexa blade or similar instrument is not necessary. This type is specially desired in smaller stators.
that have no room for a separate feelers. Figure 5 shows an internal growler with a separate feeler used for large armatures. ಸೊ ದೊಡ್ಡ ದೊಡ್ಡ ಆರ್ಮೇಚರ್ಗಳನ್ನು ನಾವು ನೋಡ್ಬೇಕಾದ್ರೆ ಈಗ ಅಲ್ಲಿ ಏನೋ ಗ್ರೌಲರ್ ಮೇಲೆ ಆದರೆ ಚಿಕ್ಕ ಚಿಕ್ಕ ಆರ್ಮೇಚರ್ಗಳನ್ನು ಇಟ್ಟು ನಾವು ಟೆಸ್ಟಿಂಗಿಗೆ ಒಳಪಡಿಸ್ಬೋದು. ಆದರೆ ದೊಡ್ಡ ದೊಡ್ಡ ಆರ್ಮೇಚರ್ಗಳಿದ್ವು ಅಂದರೆ ನಾವು ಆ ಗ್ರೌಲರಲ್ಲಿ ಬರೋದಿಲ್ಲ, ಬದಲಾಗಿ ನಾವು ಈ ರೀತಿ ಇಂಟರ್ನಲ್ ಗ್ರೌಲರನ್ನು ಬಳಸಬೇಕಾಗತ್ತೆ. ಈ ಇಂಟರ್ನಲ್ ಗ್ರೌಲರ್ನಲ್ಲಿ ನಮಗೆ ಕಾಯಿಲ್ ಆಫ್ ದಿ ಗ್ರೌಲರ್ ಅದರೊಳಗಡೆ ಇದೆ, ಇಲ್ಲಿ ಇಂಟರ್ನಲ್ ಇರೋದನ್ನು ತೋರಿಸ್ತೀವಿ. ಹಾಗೆ ಇಲ್ಲೊಂದು ಫೀಲರ್ ಇದೆ, ಅಲ್ಲಿ ಆ ಫೀಲರನ್ನು ನಾವು ಅಲ್ಲಿ ಚೆಕ್ ಮಾಡೋದು. ಸೊ ಅಲ್ಲಿ ಏನಾಗುತ್ತೆ, ನಾವು ಅದನ್ನು ಆ ಒಂದು ಇಂಟರ್ನಲ್ ಗ್ರೌಲರನ್ನು ಆರ್ಮೇಚರ್ ಮೇಲೆ ಹಿಡಿತೀವಿ, ಇನ್ನೊಂದು ಕಡೆ ಫೀಲರನ್ನು ನಾವು ಇನ್ನೊಂದು ಸೈಡಲ್ಲಿ ಟೆಸ್ಟ್ ಮಾಡೋದಕ್ಕೆ ಬಳಸ್ತೀವಿ. ಈ ರೀತಿಯಾಗಿ ನಾವು ಇಂಟರ್ನಲ್ ಗ್ರೌಲರ್ನಿಂದ ದೊಡ್ಡ ದೊಡ್ಡ ಆರ್ಮೇಚರ್ಗಳನ್ನು ಹಾಗೆ ಸ್ಟೇಟಾರ್ನಗಳನ್ನ AC ಮೋಟರ್ ಸ್ಟೇಟಾರ್ನು ಕೂಡ ಚೆಕ್ ಮಾಡೋದಕ್ಕೆ ಈ ಇಂಟರ್ನಲ್ ಗ್ರೌಲರ್ನ ಬಳಸಲಾಗ್ತದೆ. Growler test for grounding coil. The armature to be tested is placed on the growler and then the growler is switched on. Place one lead of an AC millivoltmeter on the top commutator bar and the other metal lead on the shaft as shown in the figure 6. ಈಗಷ್ಟೇ ನಾವು ವಿಡಿಯೋ ನೋಡಿ ಬಂದ ಹಾಗೆ ಅಲ್ಲಿ ನೋಡಿದ್ವಿ, ಒಂದು ಇಲ್ಲಿ ನಾವು ಮಿಲಿ ಅಮ್ಮೀಟರ್ನ ಇಲ್ಲಿ ಹೊರಭಾಗದಲ್ಲಿ ನೋಡ್ತಾ ಇದ್ದೀವಿ. ಬಟ್ ನಾವು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ರಲ್ಲಿ ಮಿಲಿ ಅಮ್ಮೀಟರ್ ಆ ಗ್ರೌಲರ್ನಲ್ಲೇ ಫಿಕ್ಸ್ ಆಗಿತ್ತು, ಆ ಬಾಕ್ಸಲ್ಲಿ ಫಿಕ್ಸ್ ಆಗಿತ್ತು. ಅದಕ್ಕೆ 2 ಲೀಡ್ಗಳಿದ್ವು. ಆ ಲೀಡಲ್ಲಿ ಒಂದು ಲೀಡನ್ನು ನಮ್ಮ ಈ ಶಾಫ್ಟ್ ಮೇಲೆ, ಇನ್ನೊಂದು ಲೀಡನ್ನು ಈ ಕಾಮುಟೇಟರ್ ಸೆಗ್ಮೆಂಟ್ ಮೇಲೆ 1 by 1 ಟಚ್ ಮಾಡ್ತಾ ಚೆಕ್ ಮಾಡ್ತಾ ಬಂದಾಗ ಯಾವ ಒಂದು ಕಾಯಿಲಲ್ಲಿ ಗ್ರೌಂಡ್ ಆಗಿರುತ್ತಾ ಆ ಕಾಯಿಲಲ್ಲಿ ನಮಗೇನಾಗುತ್ತೆ, ಸೊ ಒಂದು ವೋಲ್ಟೇಜ್ ಶೋ ಆಗುತ್ತೆ. ಆ ವೋಲ್ಟೇಜ್ ಶೋ ಆದ ತಕ್ಷಣ ನಾವು ಪರ್ಟಿಕ್ಯುಲರ್ ಕಾಯಿಲಲ್ಲಿ ಗ್ರೌಂಡಿಂಗ್ ಇದೆ ಇಲ್ಲಿ ಈ ಜಾಗದಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ವಿಡಿಯೋದಲ್ಲಿ ನಾವು ನೋಡ್ಕೊಂಬಂದಿದ್ದೇವೆ ಗ್ರೌಲರ್ನ ಬಳಸ್ಕೊಂಡು ಗ್ರೌಂಡಿಂಗ್ ಟೆಸ್ಟನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು. So growler test for shorted coil. The procedure to test for short circuits in an armature is as follows. The armature to be tested is placed on the growler and then the growler is switched on. A thin piece of a metal such as a hexa blade. ಈಗಷ್ಟೇ ನಾವು ವಿಡಿಯೋದಲ್ಲಿ ನೋಡ್ಕೊಂಬಂದ್ವಿ ಶಾರ್ಟೆಡ್ ಕಾಯಿಲ್ ಟೆಸ್ಟಿಂಗನ್ನು ಗ್ರೌಲರ್ನ ಬಳಸ್ಕೊಂಡು, ಎಕ್ಸ್ಟರ್ನಲ್ ಗ್ರೌಲರ್ನ ಬಳಸ್ಕೊಂಡು ಆರ್ಮೇಚರ್ನಲ್ಲಿ ಶಾರ್ಟ್ ಕಾಯಿಲನ್ನು ಹೇಗೆ ಟೆಸ್ಟ್ ಮಾಡಿದ್ವು. ಸೊ ಗ್ರೌಲರ್ ಮೇಲೆ ಆರ್ಮೇಚರನ್ನು ಇಟ್ವಿ, ಆ ಗ್ರೌಲರ್ನ ಆನ್ ಮಾಡ್ಕೊಂಡ್ವಿ, ಒಂದು ಹೆಕ್ಸಾ ಬ್ಲೇಡನ್ನು ತೊಗೊಂಡು ಆ ಗ್ರೌಲರ್ ಆರ್ಮೇಚರ್ನ ನಿಧಾನವಾಗಿ ರೊಟೇಷನ್ ಮಾಡ್ತಾ ಆ ಹೆಕ್ಸಾ ಬ್ಲೇಡನ್ನು ಆ ಆರ್ಮೇಚರ್ ಸ್ಲಾಟ್ ಮೇಲೆ 1 by 1 ಇಟ್ಟು ಚೆಕ್ ಮಾಡ್ತಾ ಹೋದಂಗೆ ನಮ್ಗೆ ಯಾವುದು ಇದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಶಾರ್ಟ್ ಆಗಿರ್ತದೆ ಅಂಥ ಜಾಗದಲ್ಲಿ ಆ ಬ್ಲೇಡ್ ಅಟ್ರ್ಯಾಕ್ಟ್ ಆಗೋದನ್ನು ನಾವು ಈಗ ಆ ವಿಡಿಯೋದಲ್ಲಿ ಗಮನಿಸಿದ್ವಲ್ವ. ಸೊ ಹಾಗೆ that is the figure 7 shows that figure. ಸೊ ಇಲ್ಲಿ ನಾವು ನೋಡ್ಬೋದು ಇದೇ ಮಾದರಿನಲ್ಲಿ ಆ ಒಂದು ವಿಡಿಯೋದಲ್ಲಿ ಕೂಡ ನಾವು ಟೆಸ್ಟ್ ಮಾಡಿದ್ವಿ. ಯಾವ ಒಂದು ಸ್ಲಾಟಲ್ಲಿ ನಮಗೆ ವೈಂಡಿಂಗ್ ಶಾರ್ಟ್ ಆಗುತ್ತೆ ಆ ಜಾಗದಲ್ಲಿ ಈ ಬ್ಲೇಡ್ ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಇನ್ ಕೇಸ್ ಆಫ್ ಶಾರ್ಟ್ ಇನ್ ದ ವೈಂಡಿಂಗ್ ದ ಬ್ಲೇಡ್ ವಿಲ್ ವೈಬ್ರೇಟ್ ರ್ಯಾಪಿಡ್ಲಿ ಆ್ಯಂಡ್ ಕ್ರಿಯೇಟ್ ಎ ಹೌಲಿಂಗ್ ನಾಯ್ಸ್. ಸೊ ಅಲ್ಲಿ ಪಟ 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 ಹಿಂಗೆ ವೈಬ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅಟ್ರ್ಯಾಕ್ಟ್ ಆಗುತ್ತೆ, ಬಿಟ್ಟು ಹಿಡ್ದಂಗೆ ಆಗುತ್ತೆ. If the blade remains stationary, it is an indication that no short exists in the coil. Under test, after several top slots have been given the hexa blade test, turn the armature so that the next few slots. So ನಾವು ಅನ್ನು ಚೆಕ್ ಮಾಡ್ತಾ ಹೋದಾಗ ಯಾವ ಒಂದು ಗ್ರೌಲರ್ ಯಾವ ಒಂದು ಸ್ಲಾಟಲ್ಲಿ ಶಾರ್ಟನ್ನು ಇರ್ತದೆ ಅಂಥ ಜಾಗದಲ್ಲಿ ಹೋಗ್ತಿದ್ದಂಗೆ ಬ್ಲೇಡು ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ ಆಗೋ ಜಾಗದಲ್ಲಿ ಆ ಸ್ಲಾಟಲ್ಲಿ ಕಾಯಿಲ್ ಶಾರ್ಟ್ ಇದೆ ಅಂತೇಳಿ ನಾವು ತಿಳ್ಕೋಬೇಕು. ಆರ್ ಆನ್ ದಿ ಟಾಪ್ ಟೆಸ್ಟ್ ಆಸ್ ಬಿಫೋರ್ ಆ್ಯಂಡ್ ಕಂಟಿನ್ಯೂ ದಿಸ್ ಪ್ರೊಸೀಜರ್ ಫಾರ್ ದ ಎಂಟೈರ್ ಆರ್ಮೇಚರ್. 360 ಡಿಗ್ರಿ ಆ್ಯಂಗಲ್ ಕಂಪ್ಲೀಟ್ ನಾವು ಅದೇ ಮಾದರಿನಲ್ಲಿ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ ಆರ್ಮೇಚರ್ ತಿರ್ಸ್ಕೊಂಡು. ಆ್ಯಂಡ್ ಆರ್ಮೇಚರ್ ಹ್ಯಾವಿಂಗ್ ಕ್ರಾಸ್ ಕನೆಕ್ಷನ್ಸ್ ಆರ್ equalizers cannot to given the hexa blade test. This type of armature will cause the blade to vibrate at every slot, which should seems to indicate that the possibly every coil is shortened. ಸೊ ಎಲ್ಲ ಕಡೆಗೂ ಹಾಗೆ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ವೈಂಡಿಂಗು ಸುಟ್ಟು ಅದ್ರ ಮೇಲಿರ್ತಕ್ಕಂಥ ಇನ್ಸುಲೇಷನ್ ಸ್ಕಿನ್ ಔಟ್ ಆಗಿ ಎಲ್ಲವೂ ಕಾಯಿಲು ಕೂಡ ಶಾರ್ಟ್ ಆಗಿದೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. Test for open coil. Growlers are also provided with the meters, millivolt or ammeter on the panel with variable resistance. In this case, an open in the armature coil can be found out as follows. ಸೊ ಈಗಷ್ಟೇ ನಾವು ವಿಡಿಯೋದಲ್ಲಿ ನೋಡಿದ ಹಾಗೆ ಓಪನ್ ಕಾಯಿಲ್ ಟೆಸ್ಟನ್ನು ಕೂಡ ನಾವು ಗ್ರೌಲರ್ನ ಬಳಸಿ ಮಾಡೋದು ಹೇಗೆ ಅಂತ ನೋಡಿದ್ದೀವಿ.
should to locate an open coil with a growler set up with armature on the growler in the usual manner. Test the top two adjacent bars with an AC millivoltmeter as shown in figure 8. Rotate the armature and continue testing the adjacent bars when the millivoltmeter bridges the two bars connected to the open coil. ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ ಅದು ಆ ಒಂದು ಪಕ್ಕದ ಸೆಗ್ಮೆಂಟ್ ಮೇಲೆ ನಾವು ಆ ಮಿಲಿ ವೋಲ್ಟ್ ಮೀಟರ್ನ ಲೀಡ್ಗಳನ್ನು ಟಚ್ ಮಾಡಿ ಚೆಕ್ ಮಾಡ್ತಾ ಹೋಗ್ತೀವಿ. ಆ ಆರ್ಮೇಚರ್ನ ತಿರುಗಿಸಿ ಎಲ್ಲ ಸೆಗ್ಮೆಂಟ್ಗಳನ್ನು ಕೂಡ ನಾವು ಹಾಗೆ ಚೆಕ್ ಮಾಡ್ತಾ ಹೋದಾಗ ಮೀಟರ್ ಪಾಯಿಂಟರ್ ವಿಲ್ ನಾಟ್ ಡಿಫ್ಲೆಕ್ಟ್, ಆಲ್ ದ ಅದರ್ ಬಾರ್ಸ್ ವಿಲ್ ಗಿವ್ ಎ ಡಿಫ್ಲೆಕ್ಷನ್. ದಿಸ್ ಟೆಸ್ಟ್ ಫಾರ್ ಆನ್ ಓಪನ್ ಕಾಯಿಲ್ ಕ್ಯಾನ್ ಬಿ ಮೇಡ್ ವಿತೌಟ್, ಎಲ್ಲಿ ನಮಗೆ ಅಲ್ಲಿ ರೀಡಿಂಗಲ್ಲಿ ತೋರಿಸಲ್ಲ ಅದು ನಮಗೆ ಓಪನ್ ಆಗಿದೆ ಅಂತ, ಎಲ್ಲಿ ರೀಡಿಂಗನ್ನು ತೋರಿಸುತ್ತೆ ಅದು ಸರಿ ಇದೆ ಅಂತ ಅರ್ಥ. ಸೊ ಸರಿ ಇದ್ದರೆ ನಮಗೆ ಅಲ್ಲಿ ಮಿಲಿ ವೋಲ್ಟ್ ಮೀಟ್ರಲ್ಲಿ ರೀಡಿಂಗ್ ತೋರಿಸುತ್ತೆ, ಎಲ್ಲಿ ರೀಡಿಂಗನ್ನು ತೋರಿಸಲ್ಲ ಅದು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ದಿಸ್ ಟೆಸ್ಟ್ ಫಾರ್ ಆನ್ ಓಪನ್ ಕಾಯಿಲ್ ಕ್ಯಾನ್ ಬಿ ಮೇಡ್ ವಿತೌಟ್ ದ ಮೀಟರ್ ಬೈ ಶಾರ್ಟಿಂಗ್ ದ ಟೂ ಟಾಪ್ ಬಾರ್ಸ್ ವಿತ್ ಎ ಪೀಸ್ ಆಫ್ ವೈರ್. Absence of a spark indicates that the coil is open. The open may be either at the commutator bar or in the coil. ಸೊ ಅದು ಕಮ್ಯುಟೇಟರ್ ಬಾರ್ನಲ್ಲೇ ಓಪನ್ ಆಗಿರ್ಬೋದು ಅಥವಾ ಕಾಯಿಲಲ್ಲಿ ಎಲ್ಲಾದರೂ ಕರೆಕ್ಟ್ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ. ಸೊ ನಮಗೆ ಅಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ ನಾವು ಟೆಸ್ಟಿಂಗ್ ಟೈಮಲ್ಲಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆಗೆ ಓಪನ್ ಸರ್ಕ್ಯೂಟ್ ಆಗಿದೆ ಅಂತ. ಸೊ ಆ ಒಂದು ಕಾಯಿಲ್ನ ನಾವು ಜೋಡಿಸಿ ನಾವು ಚೆಕ್ ಮಾಡಿದರೆ ಅಲ್ಲಿ ಗೊತ್ತಾಗುತ್ತೆ ಸರಿಯಾಗಿದೆ. The procedure may be used to determine the location of the leads of the shorted coil. However, the Hexa blade test is the most satisfactory method of the determining a shorted coil. So, ಈ ರೀತಿಯಾಗಿ ನಾವು ಓಪನ್ ಟೆಸ್ಟ್, ಶಾರ್ಟ್ ಸೆಟ್ ಟೆಸ್ಟ್ ಆ್ಯಂಡ್ ಗ್ರೌಂಡ್ ಟೆಸ್ಟನ್ನು ಈ ರೀತಿಯಾಗಿ ಮಾಡ್ತಾ ಹೋಗ್ತೇವೆ. Now drop test, the most accurate method of testing the armature for correct resistance, number of turns, short and open and reversed coil connection is by the drop test. Connect a low voltage DC supply across the commutator segments at a distance of pole pitch. ನೋಡಿ ಏನು ನಮ್ಮ ಆ ವೈಂಡಿಂಗ್ನ ಪೋಲ್ ಪಿಚ್ ಇರುತ್ತೆ, ಆ ಪೋಲ್ ಪಿಚ್ಗೆ ಅಕ್ರಾಸ್ ಆಗಿ ಒಂದು ಲೋ ವೋಲ್ಟೇಜ್ ಡಿ ಸಿ ಸಪ್ಲೈನ ಕನೆಕ್ಟ್ ಮಾಡಬೇಕಾಗತ್ತೆ ಈ ಒಂದು ಡ್ರಾಪ್ ಟೆಸ್ಟ್ ಮೆಥಡ್ನಲ್ಲಿ. ಇದರಲ್ಲಿ ನಾವು ಎಲ್ಲವನ್ನು ಟೆಸ್ಟ್ ಮಾಡ್ಬೋದು, ಶಾರ್ಟ್, ಓಪನ್, ಗ್ರೌಂಡ್ ಟೆಸ್ಟ್ ಎಲ್ಲದೂ ಬರ್ತದೆ ಇಲ್ಲಿ. ಸೊ commuters and a distance of pole pitch, insert a variable resistance in series with the circuit, switch on the DC supply and connect a millivoltmeter to the adjacent segments as shown in figure 9a and b. ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಅರೇಂಜ್ಮೆಂಟ್ಸನ್ನು ಮಾಡಬೇಕಾಗುತ್ತೆ. ಈ ಅರೇಂಜ್ಮೆಂಟ್ಸಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಲೋ ವೋಲ್ಟೇಜ್ ಡಿ ಸಿ ಸಪ್ಲೈನನ್ನು ಒಂದು ವೇರಿಯಬಲ್ ಡಿ ಸಿ ಒಂದು ರಿಯೋಸ್ಟ್ಯಾಟ್ ಮುಖಾಂತರ ಹಾಗೆ ನಾವಿಲ್ಲಿ ಆ ಒಂದು ಪೋಲ್ ಪಿಚ್ಚಿಗೆ ಸರಿಯಾಗಿ ನಾವು ಅದನ್ನು ಕನೆಕ್ಟ್ ಮಾಡ್ಕೊಳ್ತೀವಿ ಅಲ್ಲಿ. ಸೊ ಇಲ್ಲಿ ಕೂಡ ಟನ್ ಟೇಪ್ ಮತ್ತು ಕೌಂಟರ್ ವೇಟನ್ನು ಬಳಸ್ಕೊಳ್ತೀವಿ. ಅದಕ್ಕೆ ಅಂತ ಹೇಳಿದ್ರೆ ಸೆಗ್ಮೆಂಟ್ ಮೇಲೆ ನಮ್ಮ ಲೀಡ್ಗಳು ಹಿಡಿದಿಡಲಿಕ್ಕೆ. ಸೊ ಈ ರೀತಿಯಾಗಿ ನಾವು ಅದನ್ನು ಏನು ಮಾಡ್ತೀವಿ, ಕನೆಕ್ಷನನ್ನು ಚೆಕ್ ಮಾಡ್ತೀವಿ. ಇಲ್ಲಿ ರಿವರ್ಸ್ಡ್ ಕಾಯಿಲ್ ಆದಾಗ ಈ ಒಂದು ಇದರಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ. ಈ ಒಂದು ಕನೆಕ್ಷನಲ್ಲಿ ಚೆಕ್ ಮಾಡ್ತಾ ಹೋಗಬೇಕು ಈ ಮಾದರಿನಲ್ಲಿ ಸರ್ಕ್ಯೂಟನ್ನು ಫಾರ್ಮೇಷನ್ ಮಾಡಿ. ಅಡ್ಜಸ್ಟ್ ದ ರೀಡಿಂಗ್ಸ್ ಟು ದ ಸ್ಪೆಸಿಫೈಡ್ ವ್ಯಾಲ್ಯೂ ಬೈ ಯೂಸಿಂಗ್ ಎ ವೇರಿಯಬಲ್ ರಿಯೋಸ್ಟ್ಯಾಟ್. ರೆಕಾರ್ಡ್ ದ ಮಿಲಿ ವೋಲ್ಟ್ ಮೀಟರ್ ರೀಡಿಂಗ್ಸ್ ಆನ್ ದ ಕಾನ್ಸಿಕ್ವೆಂಟ್ commutator segments by rotating the armature in one direction. The position of the segments and the connection should be the same as in the first setup. The result could be concluded as enumerated below. If all the readings are the same, the winding is correct. ಈಗ ಅಲ್ಲಿ ಏನು ಮಾಡ್ತಾರೆ ಅವರು, ಆ ಒಂದು ಮಿಲಿ ವೋಲ್ಟ್ ಮೀಟರ್ನ ತೊಗೊಂಡು ಸೆಗ್ಮೆಂಟ್ ಪ್ರತಿ ಒಂದು ಸೆಗ್ಮೆಂಟ್ ಪಕ್ಕ ಸೆಗ್ಮೆಂಟನ್ನು ಚೆಕ್ ಮಾಡ್ತಾ ಒಂದು ಡೈರೆಕ್ಷನ್, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ರೌಂಡ್ ಹೊಡಿತೀವಿ. ಹಾಗೆ ಮಾಡಿದಾಗ ಏನಾಗುತ್ತೆ ನಮಗೆ ಅಲ್ಲಿ, ಇಫ್ ಆಲ್ ದ ರೀಡಿಂಗ್ಸ್ ಆರ್ ದ ಸೇಮ್, ಅಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ರೀಡಿಂಗ್ಗಳು ಸೇಮ್ ಬಂದರೆ ದ ವೈಂಡಿಂಗ್ ಈಸ್ ಕರೆಕ್ಟ್ ಅಂತ ಅರ್ಥ. If the millivoltmeter reads 0 or low voltage, the coil connected to the segment is short. ನೋಡಿ ಅಲ್ಲಿ ಯಾವುದೋ ಪರ್ಟಿಕ್ಯುಲರಲ್ಲಿ 0 ಬಂದರೆ ಅಲ್ಲಿ ಅಥವಾ ಸ್ಮಾಲ್ ವೋಲ್ಟೇಜ್ ಬಂದರೆ ಅಲ್ಲಿ ಕಾಯಿಲ್ ಶಾರ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಹಾಗೆಯೇ ಇಫ್ ದ millivoltmeter reads ಹೈ ವೋಲ್ಟೇಜ್ ತೋರಿಸಿದ್ರೆ ಆವಾಗ ದ ಕಾಯಿಲ್ ಕನೆಕ್ಟೆಡ್ ಟು ದ ಸೆಗ್ಮೆಂಟ್ ಈಸ್ ಓಪನ್. ಸೊ ಅಲ್ಲಿ ಓಪನ್ ಆಗಿದೆ ಅಂತ ಅರ್ಥ ತಿಳ್ಕೊಳ್ತೀವಿ. ಇಫ್ ದ millivoltmeter defects in the reverse direction as shown in the figure 9b, the coil connected with the segment is reversed. ಈ ಒಂದು ಸಂದರ್ಭದಲ್ಲಿ ಆ ಮಿಲಿ ವೋಲ್ಟ್ ಮೀಟರ್ ರಿವರ್ಸ್ ರೀಡಿಂಗ್ ತೋರಿಸ್ತು ಅಂತ ಹೇಳಿದ್ರೆ ಅಲ್ಲಿ ಕಾಯಿಲ್ ಕನೆಕ್ಷನ್ನು ರಿವರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಹೀಗೆ ನಾವು
ಈ ಡ್ರಾಪ್ ಟೆಸ್ಟ್ ಮೆಥಡ್ನಲ್ಲಿ ಎಲ್ಲ ಓವರಾಲ್ ಆಲ್ ಟೆಸ್ಟನ್ನು ನಾವು ಇದರಲ್ಲೇ ತಿಳ್ಕೊಬೋದು. ಇದು ಕೂಡ ಒಂದು ಬೆಸ್ಟ್ ಟೆಸ್ಟಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಜನರಲಿ ಆರ್ಮೇಚರ್ಸ್ ಆರ್ ಟೆಸ್ಟೆಡ್ ಆ್ಯಸ್ ಎ ರೂಟೀನ್ ಫಾರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆ್ಯಂಡ್ ಫಾರ್ ದಿ ಶಾರ್ಟೆಡ್ ಕಾಯಿಲ್ಸ್ only when a fault in the armature winding is suspected a drop test is conducted. ಸೊ ನಮಗೆ ಇಲ್ಲೇನು ಮಾಡ್ತೀವಿ ನಾವು ಈ ಡ್ರಾಪ್ ಟೆಸ್ಟಿಂಗ್ ಮೆಥಡ್ನೊಳಗಡೆಗೆ ಎಲ್ಲವನ್ನು ಟೆಸ್ಟನ್ನು ಮಾಡ್ಬೋದು. ಸೊ ಹೀಗೆ ನಾವು ಆರ್ಮೇಚರ್ನ ಟೆಸ್ಟಿಂಗಿಗೆ ಒಳಪಡಿಸ್ತೀವಿ. ಸೊ ನಾವು ಆ ಮೊದಲನೇಗೆ ವಿಡಿಯೋ ನೋಡಿರೋ ಹಾಗೆ ಈ ಡ್ರಾಪ್ ಟೆಸ್ಟ್ ಮೆಥಡನ್ನು ನಾವು ಇಲ್ಲಿ ಇದು ಮಾಡಿದರೆ ಎಲ್ಲ ರೀತಿಯಲ್ಲಿ ಆರ್ಮೇಚರ್ನ ಟೆಸ್ಟ್ ಮಾಡೋದು. ಈ ಒಂದು ಕ್ಲಾಸನ್ನು ನೀವು ರಿಪೀಟ್ ಆಗಿ ನೋಡ್ಕೊಂಡು ಆರ್ಮೇಚರ್ನ ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿಗೆ ನಮ್ಮ ಈ ಒಂದು DC ಮೋಟಾರ್ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು 3 ಫೇಸ್ ಇಂಡಕ್ಷನ್ ಮೋಟಾರು, ಅದರಲ್ಲಿ ಪ್ರಿನ್ಸಿಪಲ್ ಆಫ್ ಇಂಡಕ್ಷನ್ ಮೋಟಾರ್ ಅಂತಕ್ಕಂಥ ಕ್ಲಾಸನ್ನು ನೆಕ್ಸ್ಟ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.